ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನೆಲ್. ಇವತ್ತು ತುಂಬಾ ಟೇಸ್ಟಿಯಾಗಿ ಸಿಂಪಲ್ಲಾಗಿ ಫಿಶ್ ಸಾಂಬಾರು ಹೆಂಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ತುಂಬಾ ಈಸಿಯಾಗಿ, ಹುಳಿಯಾಗಿ, ಖಾರವಾಗಿ, ಸೂಪರ್ ಆಗಿರುತ್ತೆ. ಲೇಪು ಫಿಶ್ ಸಾಂಬಾರು ಹೆಂಗೆ ಮಾಡೋದು ಅಂತ ನೋಡ್ಕೊಂಬರೋಣ. ತುಂಬಾ ಟೇಸ್ಟಿಯಾಗಿರುತ್ತೆ, ಮಾಡೋದು ಕೂಡ ತುಂಬಾ ಸುಲಭ. ನಂತರ ಇದನ್ನು ನಾವು ರೊಟ್ಟಿ, ಚಪಾತಿ, ಅನ್ನ, ರೊಟ್ಟಿ ಎಲ್ಲದರಲ್ಲಂತೂ ಸೂಪರಾಗಿ ಹೊಂದತ್ತೆ. ಇದರಲ್ಲಿ ನಾನು ಸಾಂಬಾರು ಮಾತ್ರ ಹೇಗೆ ಮಾಡೋದು ಅಂತ ತೋರಿಸ್ಕೊಟ್ಟಿದ್ದೀನಿ. ಫ್ರೈ ಮಾಡೋದು ಈಗ ನಾನು ಎಷ್ಟೋ ಒಂದು ವಿಡಿಯೋಗಳನ್ನು ಹಾಕಿದ್ದೀನಿ, ಬೇಕಿದ್ರೆ ಚೆಕ್ ಮಾಡ್ಕೊಳ್ಳಿ, ಫ್ರೈ ಸಿಗುತ್ತೆ. ನಂತರ ಇದು ಅನ್ನದ ಜೊತೆ ಅಂತೂ ಸೂಪರಾಗಿರುತ್ತೆ. ಈ ಥರ ನಾವು ಸಾಂಬಾರು ಮಾಡೋದ್ರಿಂದ ಯಾವುದೇ ಥರದ ಪಲ್ಯ ಅಥವಾ ಚಟ್ನಿ ಏನು ಬೇಕಾಗೋದಿಲ್ಲ. ಇದಿಷ್ಟು ನಾನು ಲೇಪು ಫಿಶ್ನ ಸ್ವಲ್ಪ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ ಸಾಂಬಾರು ಮಾಡೋದಕ್ಕೆ. ನಂತರ ಇಲ್ಲಿ ಒಂದು ತೆಂಗಿನಕಾಯ್ದೊಳಗೆ ಹಸಿ ತೆಂಗಿನಕಾಯಿ ಫ್ರೆಶ್ ಆಗಿರೋದು, ಒಂದು ತೆಂಗಿನಕಾಯ್ದೊಳಗೆ ಒಂದು ಅರ್ಧ ಭಾಗ ತೆರೆದಿಟ್ಕೊಂಡಿದ್ದೀನಿ. ನಂತರ ಒಂದು ಈರುಳ್ಳಿ ಒಂದು ದೊಡ್ಡದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಹಂಗೆ ಒಂದು ದೊಡ್ಡದಾಗಿ ದೊಡ್ಡ ಸೈಜಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಅಲ್ಲಿ ಬ್ಲ್ಯಾಕ್ ಕಲರ್ದು ತೋರಿಸಿದೆ ಅಲ್ವಾ, ಅದು ಸೋಲು ಅಂಥೇಳಿ, ಅಂದರೆ ಸ್ವಲ್ಪ ಹುಳಿಯಾಗಿರುತ್ತೆ. ಅದು ಬೇಕಿದ್ರೆ ನೀವು ಹಾಕೋಬೋದು, ಇಲ್ಲ ಅಂದರೆ ಬೇಡ. ಹುಣಸೆಹಣ್ಣು ಹಾಕ್ತೀವಲ್ವ, ಹಾಗಾಗಿ ಅದು ಕೂಡ ಸ್ವಲ್ಪ ನಾನು ಹಾಕ್ಕೊಂಡಿದ್ದೀನಿ. ಇದ್ರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡಿ. ಇಲ್ಲಿ ನಾನು ಖಾರದ ಪುಡಿ ತೊಗೊಂಡಿದ್ದೀನಿ. ಖಾರದ ಪುಡಿ ಇಲ್ಲ ಅಂದರೆ ಬ್ಯಾಡಗೆ ಮೆಣಸಿನ್ಕಾಯಿನ ಹಾಕ್ಕೊಳ್ಳಿ. ನಂತರ ಇಲ್ಲಿ ಕೊತ್ತಂಬರಿ ಕಾಳು ತೊಗೊಂಡಿದ್ದೀನಿ, ಅಂದರೆ ಧನಿಯಾ ಕಾಳು, ಸ್ವಲ್ಪ ಉಪ್ಪು ಮತ್ತು ಸ್ವಲ್ಪ ಅರಿಶಿಣ ಪುಡಿ, ಇದಿಷ್ಟು ತೊಗೊಂಡಿದ್ದೀನಿ. ನಂತರ ಇಲ್ಲಿ ಮಿಕ್ಸರ್ ಜಾರ್ ತೊಗೊಂಡೆ. ಮಿಕ್ಸರ್ ಜಾರ್ದೊಳಗೆ ಅರಿಶಿಣ ಪುಡಿಯನ್ನು ಹಾಕ್ಕೊಂಡು, ಖಾರದ ಪುಡಿಯನ್ನು ಹಾಕ್ಕೊಂಡು ಇದನ್ನು ಸ್ವಲ್ಪ ಪೇಸ್ಟ್ ಕತೆ ಮಾಡ್ಕೊಂಡಿದ್ದೀನಿ. ನೋಡಿ, ಈ ಥರ ಸ್ವಲ್ಪ ಉಟ್ಟುಟ್ಟಾಗಿದ್ದರೆ ಸಾಕು. ನಂತರ ಇದಕ್ಕೆ ಒಂದು ಈರುಳ್ಳಿ ಮತ್ತು ಹಸಿ ಕೊಬ್ಬರಿಯನ್ನು ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ಪೇಸ್ಟ್ ಕತೆ ರುಬ್ಕೋಬೇಕು. ನಂತರ ನಾನಲ್ಲಿ ಮೊದಲೇ ನಾನು ಸ್ವಲ್ಪ ಫಿಶ್ಗೆ ಇದು ಉಪ್ಪನ್ನು ಹಚ್ಚಿಟ್ಕೊಂಡಿದ್ದೀನಿ. ಅಂದರೆ ಉಪ್ಪು ಹಚ್ಚೋದ್ರಿಂದ ಫಿಶ್ ಸ್ವಲ್ಪ ಹತ್ಕೊಳ್ಳುತ್ತೆ, ಅಂದರೆ ತಿನ್ನುವಾಗ ಟೇಸ್ಟ್ ಚೆನ್ನಾಗಿ ಬರುತ್ತೆ. ನಂತರ ಇಲ್ಲಿ ಹಸಿ ಕೊಬ್ಬರಿ ಹಾಕೊಂಡಾದ್ಮೇಲೆ ಹುಣಸೆ ಹಣ್ಣು ಹಾಕ್ಕೊಂಡು ಈ ಥರ ರುಬ್ಕೊಂಡಿದ್ದೀನಿ. ನಂತರ ಇದಿಷ್ಟಾದಮೇಲೆ ಇಲ್ಲಿ ಗ್ಯಾಸ್ ಹಚ್ಕೊಂಡು ಕಡಾಯಿನ ಇಟ್ಕೊಂಡಿದ್ದೀನಿ, ಅಂದರೆ ಪಾತ್ರೆ ಇಟ್ಕೊಂಡೆ. ಅದಕ್ಕೆ ಒಂದು ಚಮಚದಷ್ಟು ಎಣ್ಣೆ ಹಾಕೊಳ್ತಾ ಇದ್ದೀನಿ. ಒಗ್ಗರಣೆ ಬೇಕಿದ್ರೆ ನೀವು ಹಾಕೋಬೋದು, ಇಲ್ಲಾಂದರೆ ಸ್ಕಿಪ್ ಮಾಡಿ. ಒಗ್ಗರಣೆ ಹಾಕೋದ್ರಿಂದ ಸ್ವಲ್ಪ ಕಲರಾಗಿ ತುಂಬ ಚೆನ್ನಾಗಿ ಬರುತ್ತೆ. ಅದಕ್ಕೋಸ್ಕರ ಒಂದು ಚಮಚದಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆದ್ರೊಳಗೆ ಸ್ವಲ್ಪ ಎಣ್ಣೆ ಬಿಸಿ ಆದಮೇಲೆ ಅದಕ್ಕೆ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರುವಂಥ ಒಂದು ಅರ್ಧ ಈರುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿ 4-5 ಹಸಿಮೆಣಸಿನ್ಕಾಯಿನ ಮಧ್ಯಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಇದಿಷ್ಟು ಒಗ್ಗರಣೆ ಒಳಗೆ ಹಾಕೋತಾ ಇದ್ದೀನಿ. ಒಂದು ಅರ್ಧ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿರೋದನ್ನು ಹಾಕ್ಕೊಂಡಿದ್ದೀನಿ. ಹಸಿಮೆಣಸಿನ್ಕಾಯಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಸ್ವಲ್ಪ ಮೀಡಿಯಮ್ದೊಳಗೆ ಇದನ್ನು ಫ್ರೈ ಮಾಡ್ಕೋತಾ ಇದ್ದೀನಿ. ಅರಿಶಿಣ ಪುಡಿ ನಾನು ಸ್ವಲ್ಪ ರುಬ್ಬೋ ಟೈಮ್ದೊಳಗೆ ಸ್ವಲ್ಪ ಹಾಕಿ ಸ್ವಲ್ಪ ಉಳಿಸಿ ಇಟ್ಕೊಂಡಿದ್ದೆ, ಅದನ್ನು ಇವಾಗ ಒಗ್ಗರಣೆ ಒಳಗೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಒಂದ್ಸಲ ನೀವು ಹೀಗೆ ಇದನ್ನು ಈ ಫಿಶ್ಗೆ ಈ ಮಸಾಲ ರುಬ್ಬಿರೋ ಅಂಥ ಮಸಾಲಾನ ಯಾವುದಾದ್ರೂ ಫಿಶ್ ಇರಲಿ ಅದಕ್ಕೆ ತುಂಬ ಚೆನ್ನಾಗಿ ಹೊಂದತ್ತೆ. ಇದು ಒಂದೇ ಥರದ ಫಿಶ್ಗೆ ಅಂತೇನಿಲ್ಲ, ಬಾಂಗ್ಡಾ ಆಗಿರ್ಬೋದು, ಲೇಪು ಆಗಿರ್ಬೋದು, ತಾರ್ಲಿ, ತುಂಬ ವೆರೈಟಿಯಲ್ಲಿ ಫಿಶ್ಗಳು ಇರ್ತಾವಲ್ವ, ಅದಕ್ಕೆ ಈ ಥರ ಮಸಾಲಾನ ಹಾಕಿ ಒಂದು ಸರ್ತಿ ಸಾಂಬಾರನ್ನ ಮಾಡಿ ನೋಡಿ, ತುಂಬಾ ಚೆನ್ನಾಗಿರುತ್ತೆ, ತುಂಬ ಟೇಸ್ಟಿಯಾಗಿ ಕೂಡ ಇರುತ್ತೆ. ಇಲ್ಲಿ ರುಬ್ಬಿ ಇಟ್ಕೊಂಡಿರುವಂಥ ಮಸಾಲಾನ ಒಗ್ಗರಣೆ ಒಳಗೆ ಹಾಕ್ಕೊಂಡು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಮಿಕ್ಸ್ ಮಾಡ್ಕೊಂಡಾದಮೇಲೆ ಇದಕ್ಕೆ ಸ್ವಲ್ಪ ಅಲ್ಲಿ ರುಬ್ಬಿ ಇಟ್ಕೊಂಡಿರುವಂಥ ಮಿಕ್ಸರ್ ಜಾರ್ದೊಳಗೆ ಸ್ವಲ್ಪ ಮಸಾಲ ಉಳಿದಿತ್ತಲ್ವ, ಅದಕ್ಕೆ ಸ್ವಲ್ಪ ನೀರು ಹಾಕೋತಾ ಇದ್ದೀನಿ. ಅಂದರೆ ಇದು ಸ್ವಲ್ಪ ಸಾಂಬಾರಿಗೆ ಹಾಕೊಂಡಾದ್ಮೇಲೆ ಜಾಸ್ತಿ ತೆಳು ಕೂಡ ಇರಬಾರ್ದು, ಜಾಸ್ತಿ ಗಟ್ಟಿ ಕೂಡ ಇರಬಾರ್ದು. ಮೀಡಿಯಮ್ದಲ್ಲಿ ನಮಗೆ ಗಟ್ಟಿ ಬೇಕು ಅಂತ ಅಂದರೆ ಸ್ವಲ್ಪ ನೀರು ಕಡಿಮೆ ಹಾಕೋರಿ, ಹಂಗೆ ಸ್ವಲ್ಪ ತೆಳುವಾಗಿ ಬೇಕು ಅಂತಂದರೆ ನೋಡಿ ಸ್ವಲ್ಪ ನೀರನ್ನ ಹಾಕೋರಿ. ಇದಿಷ್ಟು ನಾನು ನೀರನ್ನ ಹಾಕೊಂಡಿದ್ದೀನಿ. ಹಾಕೊಂಡಾದ್ಮೇಲೆ ಇದಕ್ಕೆ ಇವಾಗ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ.
1.5 ಚಮಚ ಅಂದರೆ 1.5 ಟೇಬಲ್ ಸ್ಪೂನಷ್ಟು ನಾನು ಉಪ್ಪು ಹಾಕ್ಕೊಂಡಿದ್ದೀನಿ. ಉಪ್ಪು ಹಾಕ್ಕೊಂಡು ಇದು ಬ್ಲ್ಯಾಕ್ ಕಲರ್ದು ಮೊದಲೇ ಹೇಳಿದೆ ಅಲ್ವಾ, ಇದು ಸೋಲ್ ಅಂತೇಳಿ ಸಿಗುತ್ತೆ. ಸ್ವಲ್ಪ ಇದು ಹುಳಿಯಾಗಿರುತ್ತೆ, ಬೇಕಿದ್ರೆ ಹಾಕೋಬೋದು, ಬೇಡ ಅಂತಂದರೆ ಸ್ಕಿಪ್ ಮಾಡಿ. ಇದ್ರೆ ಮಾತ್ರ ಹಾಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ನಾವು ಹುಣಸೆ ಹಣ್ಣನ್ನು ಹಾಕಿರ್ತೀವಲ್ವ ಅದ್ರಾಗನೇ ಇರುತ್ತೆ. ನಂತರ ಇದು ಹುಣಸೆ ಹಣ್ಣು ಏನಾದರೂ ಕಡಿಮೆ ಇದ್ದರೆ ಮಾತ್ರ ಇದನ್ನು ಸೋಲನ್ನ ಹಾಕ್ತೀವಿ, ಅಂದರೆ ಸ್ವಲ್ಪ ಅದು ಹುಳಿಯಾಗಿರುತ್ತೆ. ಹಾಗಾಗಿ ಹಾಕ್ಕೊಂಡು ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು, ನಂತರ ಇಲ್ಲಿ ಫಿಶ್ಗೆ ನಾವು ಮೊದಲೇ ಸ್ವಲ್ಪ ಉಪ್ಪನ್ನ ಹಚ್ಚಿ ಇಟ್ಕೊಂಡಿದ್ವಲ್ವ ಅದನ್ನು ಇವಾಗ 1-2 ಸರ್ತಿ ನೀರು ಹಾಕ್ಕೊಂಡು ತೊಳಿತಾ ಇದ್ದೀನಿ. ಜಾಸ್ತಿ ಉಪ್ಪು ಹತ್ಕೋಬಾರ್ದು, ಇದು ತುಂಬ ಬೇಗನ ಉಪ್ಪು ಹತ್ಕೊಂಡ್ಬಿಡ್ತೈತಿ ಲೇಪು ಫಿಶ್ಗೆ. ತುಂಬ ಹೊತ್ತು ಕೂಡ ಇಡಬಾರ್ದು ಉಪ್ಪು ಹಚ್ಚಿ. ಹಾಗಾಗಿ ಇದು ಸಾಂಬಾರು ಕುದಿಯೋ ಟೈಮ್ದೊಳಗೆ ಅನ್ಗೋರ್ದ ಅದು ಒಂದು 10-15 ನಿಮಿಷದಲ್ಲಿ ಉಪ್ಪು ಚೆನ್ನಾಗಿ ಹತ್ಕೊಂಡಿರುತ್ತೆ. ನಂತರ ಇದು ಸಾಂಬಾರನ್ನ ಒಂದು 5 ನಿಮಿಷ ಚೆನ್ನಾಗಿ ಕುದಿಸ್ಕೊಂಡು ಆದಮೇಲೆ ಲಾಸ್ಟ್ ಟೈಮು ನಾವು ಇಳಿಸಿಡ್ತೀವಿ ನೋಡಿ, ಆ ಟೈಮ್ದೊಳಗೆ ಈ ಫಿಶನ್ನು ಹಾಕಿ 1-2 ನಿಮಿಷ ಮಾತ್ರ ನಾನು ಹಾಕೊಂಡಾದ್ಮೇಲೆ ಗ್ಯಾಸ್ನ ಆಫ್ ಮಾಡಿದ್ದೀನಿ. ಅಂದರೆ ಬೇಗನೆ ಫಿಶ್ ಕುದ್ಬಿಟ್ರೆ ಅಂದರೆ ಮುಳ್ಳುಗಳೆಲ್ಲ ಸಪ್ರೇಟಾಗಿ ಇದಾಗ್ಬಿಡ್ತಾವೆ, ಹಾಗಾಗಿ ಟೇಸ್ಟ್ ಬರೋಂಗಿಲ್ಲ. ಫಿಶ್ನ ಹಾಕಿ 1-2 ನಿಮಿಷ ಇಟ್ಟಾದಮೇಲೆ ಇವಾಗ ಗ್ಯಾಸ್ ಆಫ್ ಮಾಡಿಬಿಡ್ತಾ ಇದ್ದೀನಿ. ಅಂದರೆ ಸ್ವಲ್ಪ ಮಸಾಲ ಎಲ್ಲ ಸ್ವಲ್ಪ ಬಿಸಿಯಾಗಿರುತ್ತಲ್ವ, ಅದರಲ್ಲಿನೇ ಫಿಶ್ ಕೂಡ ಕುದ್ದು ಬರುತ್ತೆ. ಹಾಗಾಗಿ ಜಾಸ್ತಿ ನಾವು ಕುದಿಸ್ಬಿಟ್ರೆ ಅದು ಮೂಳೆಗಳೆಲ್ಲ ಸಪ್ರೇಟಾಗಿ ಇದಾಗಿಬಿಡ್ತಾವೆ, ಅಂದ್ರೆ ಫಿಶ್ ಎಲ್ಲ ಒಡೆಯುತ್ತೆ. ಹಾಗಾಗಿ ನೋಡಿ ಈ ಥರ ಆದಮೇಲೆ ಇವಾಗ ಒಂದು 5-10 ನಿಮಿಷ ಆದಮೇಲೆ ತೋರಿಸ್ತಾ ಇದ್ದೀನಿ. ಈ ಥರ ಇರುತ್ತೆ. ತುಂಬಾ ಸಿಂಪಲ್ಲಾಗಿ ಫಿಶ್ ಸಾಂಬಾರನ್ನ ನೀವು ಒಂದು ಸರ್ತಿ ಟ್ರೈ ಮಾಡಿ, ತುಂಬಾ ಚೆನ್ನಾಗಿರುತ್ತೆ. ಅನ್ನ, ರೊಟ್ಟಿ, ಚಪಾತಿ ಎಲ್ಲದರಲ್ಲಂತೂ ಸೂಪರಾಗಿ ಹೊಂದುತ್ತೆ. ಇದು ಲೇಫು ಫಿಶ್ದು. ನಂತರ ನಾನು ತುಂಬ ವೆರೈಟಿಯಲ್ಲಿ ಫಿಶ್ಗಳದ್ದು ಹಾಕಿದ್ದೀನಿ, ಅದನ್ನು ಬೇಕಿದ್ದರೆ ಚೆಕ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು, ಬಾಯ್ ಫ್ರೆಂಡ್ಸ್.